ಹೆಂಗ್ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ಈಗ ಹಾರ್ಟ್ ಶೇಪ್ ಇಲ್ಲಿ ಬರ್ಕೊಂಡಿದ್ದೀನಲ್ಲ, ಇಲ್ಲೆಲ್ಲ ಹೂವೆಲ್ಲ ಹಾಕ್ತೀನಿ ನಾನು. ಇಲ್ಲೇನಪ್ಪ ಅಂತ ಹೇಳಿದ್ರೆ ಈ ಮಿಡಲ್ ಪ್ಲೇಸ್ ಅಲ್ಲಿ ಒಂದು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಸ್ಪೈಸಿ ಆದಂತ ಚಿಕನ್ ಲಾಲಿಪಾಪ್ ಮಾಡಿದ್ವಿ. ನಮ್ಮಣ್ಣ ನನಗೆ ಪ್ರ್ಯಾಂಕ್ ಮಾಡಕ್ ಬಂದ ಗೈಸ್, ಆದ್ರೆ ಅವನು ಪ್ರ್ಯಾಂಕ್ ಆಗೋದ. ರೆಡಿ ಆಗ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ರವಿ ಯೂಟ್ಯೂಬ್ ಚಾನಲ್. ಇವಾಗಲೇ ತಮ್ಮನೇಲಿ ನೋಡಿರೋ ಪ್ರಕಾರ ನಿಮ್ಗಾಗಲೇ ಗೊತ್ತಾಗಿರುತ್ತೆ. ನಿನ್ನೆ ಲಾಗಲ್ಲಿ ನಾವು ಏನೇನು ಬೇಕು ಬರ್ಡೇಗೆ ಅಂತ ಎಲ್ಲ ಕಲೆಕ್ಷನ್ನ ಮಾಡ್ಕೊಂಡು ಬಂದಿದ್ವಿ. ಮಾರ್ಕೆಟ್ಗೆ ಹೋಗಿ ನಾವು ಏನೇನು ಬೇಕೋ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಅಂತ ಎಲ್ಲ ಐಟಮ್ಸ್ನ ತೊಗೊಂಡು ಬಂದಿದ್ವಿ. ಇವಾಗ ನಾನು ಏನು ಟೈಮ್ ಬಂದುಬಿಟ್ಟು 5 ಗಂಟೆ ಏನೋ ಆಗಿದೆ. ನನಗೆ ನಮ್ಮ ಮನೆಯವ್ರು ಕೂಡ ಇಲ್ಲ, ಅವರಿಗೆ ಸರ್ಪ್ರೈಸ್ ಆಗಿ ಡೆಕೋರೇಷನ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನೀಗ ಒಂದು ಟೇಬಲ್ನ ತೊಗೊಂಡಿದ್ದು. ಬಟ್ ಏನಪ್ಪ ಅಂದರೆ ಸಿಂಪಲ್ ಆಗಿ ಈಗ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಕೊತಾರಲ್ಲ ಆ ಟೈಪ್ ನಾನು ಬರ್ಡೇಗೆ ಮಾಡ್ಕೋಬೇಕು ಅಂತ ಹೇಳಿ ಈಗ ಮಾಡ್ಕೊಳಕತ್ತೀನಿ. ನಿಮಗೂ ತೋರಿಸ್ಕೊಂತ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊತೀನಿ. ಜಸ್ಟ್ ಏನಪ್ಪ ಅಂತ ಹೇಳಿದರೆ ಈ ಥರ ಒಂದು ಟೇಬಲ್ನ ತೊಗೊಂಡಿದ್ದೀನಿ. ಸ್ಕೆಚ್ ಮಾಡ್ಕೊತೀನಿ ಫಸ್ಟ್, ಆಮೇಲೆ ಸ್ಕೆಚ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಲೆಟರ್ಸ್ನೆಲ್ಲ ಬರ್ಕೊಳಕತ್ತಿದ್ದೆ. ಇವಾಗ ಬರ್ಕೊಂಡಾದ್ಮೇಲೆ ಅದನ್ನ ಆಮೇಲೆ ಡೆಕೋರೇಷನ್ ಫುಲ್ ಮಾಡೋಣ. ನೋಡಿ ಗೈಸ್, ಈ ಥರ ನಾನು ಡೆಕೋರೇಷನ್ಗೆ ಮಾಡ್ಕೊಳಕತ್ತೀನಿ. ಈಗೆಲ್ಲ ಇಲ್ಲಿ ಹಾರ್ಟ್ ಶೇಪ್ ಎಲ್ಲ ಮಾಡ್ಕೊಂಡಿದ್ದೀನಿ. ಫೈನಲ್ ಈಗ ನಿಮ್ಗೆ ಒಂಥರ ಇದು ಅನಿಸ್ಬೋದು, ನಾನು ಫೈನಲ್ ಆಗಿ ಇದನ್ನ ಲುಕ್ ಕೊಡ್ತೀನಿ, ಅವಾಗ ಚೆನ್ನಾಗಿ ಕಾಣಿಸ್ತೈತಿ. ಬಟ್ ಆಗ ಸ್ಕೆಚ್ ಮಾಡಕತ್ತೀನಿ. ಇದ್ರಾಗೆಲ್ಲ ಹೂವಿನ ಡೆಕೋರೇಷನ್ ಎಲ್ಲ ಹಾಕೊಳ್ಳೋಣ ಅಂತ. ಈಗ ಇಲ್ಲಿ ನನಗೆ ಏನು ಲೆಟರ್ ಬೇಕು ಅದನ್ನ ನಾನು ಇಲ್ಲಿ ಬರ್ಕೊಳಕತ್ತೀನಿ. ಇಲ್ಲಿ ನಾನು ನನಗೆ ಬೇಕಾಗಿರೋ ಥರ ನಮ್ಮ ಮನೆಯವರಿಗೆ ವಿಶ್ ಮಾಡೋಣ ಅಂತೇಳಿ ಹ್ಯಾಪಿ ಬರ್ಡೇ ಮೈನಾ ವಿತ್ ಲವ್ ಈ ಥರ ಒಂದು ಸ್ವಲ್ಪ ಲೆಟರ್ನ ಬರ್ಕೋತೀನಿ. ಇದು ಕ್ಯಾಂಡಲ್ ಲೈಟ್ ಡಿನ್ನರ್ ಟೈಪ್ ಆಗಿರೋದ್ರಿಂದ ಸಿಂಪಲ್ ಆಗಿ ಬ್ಯಾಕ್ಗ್ರೌಂಡ್ ಏನು ಬರ್ಕೊಳಕತ್ತೀನಿ ಗೈಸ್. ಲೆಟರ್ನ ನಾನು ಅಷ್ಟು ಸರಿಯಾಗಿ ಕೂರ್ತಿಲ್ಲ, ಅದು ಲೆಟರ್ ಬರೆಯೋಕ್ಕಂತ ಹೇಳಿದ್ರು, ಅಷ್ಟು ಕರೆಕ್ಟಾಗಿ ಬರ್ತಿಲ್ಲ. ಅದಕ್ಕೆ ನೀಟಾಗಿ ಮಾಡೋಣ ಅಂತ ಹೇಳಿ ಹ್ಯಾಪಿ ಬರ್ಡೇ ಮೈ ಲವ್ ಅಂತ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ಲೆಟರೇ ಬರೆಯೋಕ್ಕಾಗ್ತಿಲ್ಲ. ನೋಡೋಣ, ಟ್ರೈ ಮಾಡೋಣ ಲಾಸ್ಟಿಗೆ ಹೆಂಗೆ ಬರ್ತೈತೋ ಏನೋ. ಈ ಥರ ಮಾಡಕತ್ತಾನೆ. ನಮ್ಮ ಮನೆಯವ್ರಿಗೆ ಇಷ್ಟ ಆಗತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಒಟ್ಟು ನಾನು ಯಾವ ಥರ ಅಂದ್ಕೊಂಡಿದ್ದೀನಿ ಆ ಥರ ನಾನು ಮಾಡಬೇಕು ಅಂತ ಮೈಂಡ್ ಸೆಟ್ಟಲ್ಲಿ ಐತಿ ನನಗೆ. ಬಟ್ ಮಾಡೋಣ, ನೋಡೋಣ ಅವ್ರಿಗೆ ಸರ್ಪ್ರೈಸ್ ಅನ್ನಿಸ್ತೈತೆ ಇಲ್ಲ, ಅವ್ರ ರಿಯಾಕ್ಷನ್ ಹೆಂಗಿರ್ತೈತಿ ಅಂತ ನಂಗೆ ನೋಡೋಕೆ ಭಾಳ ಎಕ್ಸೈಟ್ಮೆಂಟಲ್ಲೇ ಕಾಯಕತ್ತೀನಿ. ಬಟ್ ಈಗ ಮಾಡೋಣ. ಫೈನಲಿ ಏನು ರೈಟಿಂಗ್ ವರ್ಕ್ ಏನು ಐತಲ್ಲ ಅದನ್ನ ಇವಾಗ ಮುಗಿಸ್ಕೊಂಡಿದ್ದೀನಿ. ಬೇಗ ಮಾಡ್ಬೇಕು. ಯಾಕಂದರೆ ಬಂದಮೇಲೆ ಅವರು ಬಂದಮೇಲೆ ಮಾಡೋಕ್ಕಂತೂ ಟೈಮ್ ಆಗೋದಿಲ್ಲ. ಅವರು ಹೊರಗಡೆ ಹೋಗು ಅಂತ ಹೇಳಿದ್ರೆ ನಮ್ಮ ಮನೆಯವ್ರು ಹೊರಗಡೆ ಹೋಗೋದಿಲ್ಲ. ಯಾಕೆ ಅಂತ ಕೇಳ್ತಾರೆ, ಮತ್ತೆ ಹೇಳೋಕ್ಕಾಗೋದಿಲ್ಲ. ಈಗ ರೈಟಿಂಗ್ ವರ್ಕ್ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈಗ ನಾನು ಏನಪ್ಪ ಅಂದರೆ ಇಲ್ಲ ಹಾರ್ಟ್ ಶೇಪ್ ಈ ಥರ ನಾನೀಗ ಹೆಂಗೆ ಮಾಡ್ತೀನಿ ಅಂತ ಹೇಳಿಬಿಡ್ತೀನಿ. ಈಗ ಹಾರ್ಟ್ ಶೇಪ್ ಇಲ್ಲಿ ಬರ್ಕೊಂಡಿದ್ದೀನಲ್ಲ, ಇಲ್ಲೆಲ್ಲ ಹೂವೆಲ್ಲ ಹಾಕ್ತೀನಿ ನಾನು. ಇಲ್ಲೇನಪ್ಪ ಅಂತ ಹೇಳಿದ್ರೆ ಈ ಮಿಡಲ್ ಪ್ಲೇಸಲ್ಲಿ ಒಂದು ಕೇಕ್ ಇಡೋಕೆ ಒಂದು ಅರೇಂಜ್ಮೆಂಟ್ ಈ ಥರ ಒಂದು ಸಣ್ಣದು ಇದನ್ನ ಇದೆ ನಮ್ಮ ಕಡೆ. ಅದನ್ನ ಇಟ್ಬಿಟ್ಟು ಈ ಕೇಕ್ ಇಡೋಣ ಅಂತ ಈ ಅರೇಂಜ್ಮೆಂಟ್ನ ಈ ಗ್ಯಾಪ್ ಬಿಟ್ಟಿದ್ದೀನಿ. ಇಲ್ಲೇನಪ್ಪ ಅಂತ ಹೇಳಿದ್ರೆ ಲೆಟರ್ ಹ್ಯಾಪಿ ಬರ್ಡೇ ಅಂತ ನಾನು ಬರ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ. ಇಲ್ಲಿ ರಥ ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು RATH ರಥ ಅಂತ ಬರ್ಕೊಂಡು ಇಲ್ಲಿ ದಿಲ್ ಮಾರ್ಕ್ನ ಹಾಕೊಂಡಿದ್ದೀನಿ. ಏನಪ್ಪ ಇದು ರಥ ಅಂತ ಏನು ಹೇಳಿದ್ರೆ, ಇನ್ನು ನಾವು ಮದುವೆ ಆಗಿರಲಿಲ್ಲ. ಅವಾಗಲೇ ಒಂದು ಏನಪ್ಪ ಅಂದರೆ ನಮ್ಮ ಮನೆಯವ್ರದ್ದೊಂದು ಗಾಡಿ ಇತ್ತು, ಟಾಟಾ AC ಇತ್ತಲ್ಲ, ಅದಕ್ಕೆ ನಾನು ಒಂದು ನೇಮ್ ಇಡಬೇಕು ಅಂತ ಅಂದ್ಕೊಂಡು ನಾನು ಹಂಗೆ ಕ್ಯಾಜುವಲ್ ಆಗಿ, ನಾನು ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಿದ್ದಲ್ಲ, ಹಂಗೆ ಕ್ಯಾಜುವಲ್ ಆಗಿ ಥಿಂಕ್ ಮಾಡ್ಕೊಂತ ಕೂತ್ಕೊಂಡಿದ್ದೆ. ಹಂಗೆ ಖಾಲಿ ಕೂತ್ಕೊಂಡಿದ್ದಲ್ಲ, ಯೋಚನೆ ಮಾಡ್ತಿದ್ದೆ. ಆವಾಗ ನಂದು ಅವ್ರ ನೇಮ್ ಬಂದ್ಬಿಟ್ಟು RAVI ರವಿ ಅಂತಲ್ಲ, ಅಲ್ಲಿದ್ದ RA ನಾನು ಅದನ್ನ ಲೆಟರ್ನ ತಗೊಂಡು SHWETH ಶ್ವೇತಾ ಅಲ್ಲ, ಅಲ್ಲಿದ್ದ THA ತಕೊಂಡು ನಮ್ಮ ಗಾಡಿಗೆ ರಥ ಅಂತ ನೇಮ್ನ ನಾನು ಅವತ್ತು
ಅನ್ಕೊಂಡು ಆ ಕಾರಣಕ್ಕಾಗಿ ನಮ್ಮ ಗಾಡಿನೇ ಎಲ್ಲ ನಮಗೆಲ್ಲ ಅದಕ್ಕಾಗಿ ರಥ ಅಂತ ಇಲ್ಲಿ ಮೆನ್ಷನ್ ಮಾಡಿ ದಿಲ್ ಮಾರ್ಕ್ನ ಕೊಟ್ಟಿದ್ದೀನಿ ಗೈಸ್. ಇನ್ನೂ ಮಾಡ್ತೀನಿ ಇವಾಗ ಹೂವೆಲ್ಲ ಲ್ಯಾಂಪ್ ಎಲ್ಲ ತಂದಿದ್ದೀನಿ. ಲ್ಯಾಂಪ್ ಎಲ್ಲ ಹಾಕೊಳ್ಳೋಣ. ಜಸ್ಟ್ ಇವಾಗ ಮಾತ್ರ ಇಷ್ಟು ರೈಟಿಂಗ್ ವರ್ಕ್ ಮುಗ್ದೈತಿ. ಬನ್ನಿ ಗೈಸ್, ಮತ್ತೆ ಈಗ ಹೂವೆಲ್ಲ ಹಾಕಿ ಡೆಕೋರೇಷನ್ ಮಾಡ್ಕೊಂಡು ರೆಡ್ನ ರೋಸ್ ಹೂವಿನ ಇವನ್ ತಗೊಂಡಿದ್ದೆ. ಅವನ್ನೆಲ್ಲ ನಾನು ಅವಾಗಲೇ ಬಿಡಿಸಿಟ್ಕೊಂಡಿದ್ದೆ. ನನ್ನ ಮಕ್ಕಳದೇ ಇವರು ಈ ಥರ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ಅವಾಗಲೇ ಮಾಡ್ಕೊಂಡಿದ್ದೆ. ಬಟ್ ಇವ್ರನ್ನ ಎಲ್ಲಿಗಾರ ಕಳ್ಸೋಣಂದ್ರೆ ಅವ್ರು ಎಲ್ಲಿಗೂ ಹೋಗೋದಿಲ್ಲ. ಇವಾಗ ನಾನೇ ಅರೇಂಜ್ ಮಾಡ್ಕೊಳ್ಳೋಣ ಈ ಥರ ಹಾಕ್ಬಿಟ್ಟು. ಅವನು ಆತಕತ್ತ ನೋಡ್ರಿ. ನನ್ನ ಮಕ್ಳು ಎಷ್ಟು ಹೆಲ್ಪ್ ಮಾಡ್ತಾರ ಅಂದ್ರೆ ನಾನು ಹೇಳೋದ ಬೇಡ, ನಾನು ಏನು ಕೆಲಸ ಮಾಡೋದ ಬೇಡ, ಅವರೇ ಎಲ್ಲ ಕೆಲಸ ಮುಗಿಸ್ಕೊಡ್ತಾರ. ಅಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ಅವರೇ ಮಾಡ್ತಾರೆ ನೋಡ್ರಿ ಡೆಕೋರೇಷನ್ನ. ಅವ್ರಿಗೆ ಕೊಡ್ಬೇಕು ಎಲ್ಲ ಕ್ರೆಡಿಟ್. ಅವ್ರ ಅಪ್ಪಾಜಿಗೆ ಅವರು ಹೆಲ್ಪ್ ಮಾಡಕತ್ತಾರ. ಅಪ್ಪಾಜಿ ನೋಡಿ ಈ ತರ ಹೂವೆಲ್ಲ ಹಾಕೊಂಡು ಲ್ಯಾಂಪ್ ಹಚ್ಚಿ ಲೈಟ್ಸ್ನ ಹಾಕೊಂಡು ಡೆಕೋರೇಟ್ ಮಾಡ್ತೀನಿ. ನಾನು ತಂದಿರೋ ಬಟ್ಟೆನ ನಮ್ಮ ಮನೆಯವ್ರಿಗೆ ಕೊಟ್ರಾಯ್ತು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಲ್ಲ. ನಾನು ಬಟ್ಟೆನ ತಂದಿದ್ದೆ ಅವರಿಗಾಗಿ. ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ಆ ಬಟ್ಟೆನ ನಾನು ಇವಾಗ ಅವರಿಗೆ ಕೊಡ್ತಿದ್ದೀನಿ, ನಮ್ಮ ಮನೆಯವರಿಗೆ. ಅವರು ಏನು ಅಂದರೆ ಇದೆಲ್ಲ ಏನು ಅವ್ರಿಗೆ ಗೊತ್ತೇ ಇರಲಿಲ್ಲ, ಏನು ಮಾಡೋದಿಲ್ಲ ಬಿಡು, ಜಸ್ಟ್ ನಾನು ನಾನ್ ವೆಜ್ ಅಷ್ಟೇ ತರಿಸಿ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದೆ. ಅವ್ರಿಗೇನು ಗೊತ್ತಿರಲಿಲ್ಲ ಈ ಥರ ನಾವು ಬಟ್ಟೆ ತಂದು ಈ ಥರ ಏನಾರು ಅರೇಂಜ್ಮೆಂಟ್ ಮಾಡಿ ಮಾಡ್ತೀವಿ ಅಂತ. ಫೈನಲಿ ಬಟ್ಟೆ ತಂದು ಅವರಿಗೆ ಹಾಕ್ಕೊಂಡು ಹೊರಗಡೆ ಕಳಿಸಿದ್ದೆ. ನೀವು ಹೊರಗಡೆ ಹೋಗಿ ನಾನು ಒಂದು ಸ್ವಲ್ಪ ಇಲ್ಲಿ ಅರೇಂಜ್ಮೆಂಟ್ ಮಾಡ್ಕೊತೀನಿ ಅಂತ. ಅವ್ರು ಏನು ಅಂತ ಕೇಳ್ತಿದ್ರು. ಏನಿಲ್ಲ, ಅವರು ಈಗ ಸಡನ್ಲಿ ಎಲ್ಲರಿಗೂ ಗೊತ್ತಿರ್ತೈತಲ್ಲ ಬರ್ಡೇ ಇದೆ, ಏನೋ ಸರ್ಪ್ರೈಸ್ ಮಾಡ್ತಿರ್ಬೋದು ಅಂತ ಹೇಳಿ ಅವ್ರು ಹೊರಗಡೆ ಹೋಗಿ ಕೂತ್ಕೊಂಡ್ರು. ನೋಡಿ ಗೈಸ್, ನಾನಂತರೂ ಇಷ್ಟು ಚೆನ್ನಾಗಿ ನನಗೆ ಹೇಗೆ ಬರುತ್ತೆ ಹಾಗೆ ನನ್ನ ತಲೆಯಲ್ಲಿ ಹೇಗಿತ್ತು ಹಾಗೆ ಮಾಡಿದ್ದೆ. ನೋಡಿ ಲೈಟ್ಗಳದ್ದು ನೋಡಿದ್ರೆ ಸಖತ್ತಾಗಿ ಕಾಣ್ತಿತ್ತು. ಟೇಬಲ್ ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಇಷ್ಟ ಆಗೋದಕ್ಕಿಂತ ನಮ್ಮ ಮನೆಯವ್ರಿಗೆ ಇಷ್ಟ ಆಗಬೇಕಿತ್ತು ಅದು. ಆಮೇಲೆ ನೋಡೋಣ ಅಂತ ಹೇಳಿ ಒಂದು ಸಲ ಲೈಟ್ ಆಫ್ ಮಾಡೋದು, ಲೈಟ್ಸ್ ಆನ್ ಮಾಡೋದು, ಹೇಗಿದೆ, ಏನು ಮಿಸ್ಟೇಕ್ ಆಗಿದೆ ಅಂತಂದು ಹೇಳಿ ನಾನು ನೋಡ್ತಿದ್ದೆ. ಎಲ್ಲ ಕರೆಕ್ಟ್ ಮಾಡ್ಕೊಂಡು ಫೈನಲಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬರೋಣ ಅಂತ ಬಂದೆ. ನಮ್ಮ ಮನೆಯವರು ಹೊರಗಡೆ ಕುಂತಿದ್ರಲ್ಲ, ಅವರಿಗೆ ನಾನು ಕಣ್ಣನ್ನ ಫೋಲ್ಡ್ ಮಾಡ್ಕೊಂಡು ಕಣ್ಣು ಮುಚ್ಕೊಂಡ್ಬಿಟ್ಟು ಕರ್ಕೊಂಡು ಬಂದೆ ಗೈಸ್. ನೋಡಿ ಈಗ ಸಖತ್ತಾಗಿ ಅವರಿಗೆ ಗೊತ್ತೇ ಇಲ್ಲ ನಾನು ಈ ಥರ ಮಾಡಿದ್ದೀನಿ ಅಂತ. ಆಮೇಲೆ ಅವ್ರು ನೋಡ್ತಾರೆ, ಯಾವಾಗ ತಂದ್ರಿ, ಎಲ್ಲಿ ತಂದ್ರಿ ಇದೆಲ್ಲ ಅಂತ ಹೇಳಿ. ನನಗೆ ತುಂಬ ಖುಷಿ ಆಯಿತು ಅವರು ಈ ಲೈಟ್ಸ್ನೆಲ್ಲ ತಂದು ಹಾಕಿರೋದು ನೋಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ರವಣ್ಣ, ಹ್ಯಾಪಿ ಬರ್ಡೇ ಟು ಯು. ಆಯಿತು ಗೈಸ್, ಕೇಕ್ ಅಂತೂ ಕಟ್ ಮಾಡಿಸಿದ್ವಿ. ಆಮೇಲೆ ಫೋಟೋಸ್ನೆಲ್ಲ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಕೇಕ್ ತಿನ್ನಿಸೋದು ಅವು ಎಲ್ಲ ಫೋಟೋಸ್ನ ನಾವು ತಗೊಳಕತ್ತಿದ್ವಿ. ಫೈನಲಿ ನಮ್ಮ ಮನೆಯವ್ರು ಕೂಡ ಖುಷಿ ಆದರು ಅಂತ ಹೇಳಿ ನನಗೆ ತುಂಬ ಖುಷಿ ಆಯಿತು. ಅವರು ಏನಿಲ್ಲ, ಅದು ಹೂವಲ್ಲಿ ಬರೆದಿರೋದಕ್ಕೆ ವಾವ್ ತುಂಬ ಚೆನ್ನಾಗಿದೆ, ಸಖತ್ತಾಗಿ ಬಂದಿದೆ ಅಂತ ಹೇಳಿದ್ರಲ್ಲ. ಬಟ್ ಇವು ಲೈಟ್ಸ್ ಕೂಡ ಅಷ್ಟೇ ಚೆನ್ನಾಗಿದ್ದಾವೆ ಅಂತ ಹೇಳಿದ್ರಲ್ಲ, ನನಗೆ ತುಂಬ ಖುಷಿ ಆಯಿತು. ಹಾಗೆ ನಾನು ಸಿಂಗಲ್ ಫೋಟೋಸ್ ಕೂಡ ಕ್ಲಿಕ್ ಮಾಡಿಕೊಂಡೆ. ನಮ್ಮಣ್ಣ ನನಗೆ ಪ್ರ್ಯಾಂಕ್ ಮಾಡಕ್ಕೆ ಬಂದ ಗೈಸ್, ಆದ್ರೆ ಅವನ ಪ್ರ್ಯಾಂಕ್ ಆಗೋದ. ಎಲ್ಲಿಗೆ ಹೋಗಿ ಬಂದಿರಿ ಮಾತಾಡ್ರಿ ಬಿಟ್ಟು. ಇವತ್ತು ನನ್ನ ಗಂಡನ ಬರ್ಡೇ ಇತ್ತಂದು ಚಿಕನ್ ಬಿರಿಯಾನಿ ಮಾಡೀವಿ. ಮತ್ತೇನಪ್ಪ ಅಂದರೆ ಶೇರ್ವಾ ಮಾಡೀವಿ. ಕಬಾಬ್ ಮಾಡೀವಿ. ಕಬಾಬ್ ಅಂತೂ ನನ್ನ ಗಂಡನ ಮಾಡಿರೋದು. ಟೇಸ್ಟ್ ಅಂತೂ ಅಲ್ಟಿಮೇಟ್. मिलने वाला है, चलिए आपको दिखाती हूँ। यहाँ पर आपको पूरा लग्जरियस इंटीरियर मिलेगा और साथ ही साथ यहाँ पे पावर स्टीयरिंग और फिर से ಅಲ್ಲೇ ಆ ದೂರಲ್ಲ, ಅಲ್ಲಿ ದೂರ ಚಿಕ್ಕಪ್ಪಗಳು ಬರ್ಪಡೆ ಐತಿ ಅಂತ ಹೆಂಗೆ ಮಾಡಲ್ರಿ, ಮಸ್ತ್ ಐತ್ರಿ. ಏನು ಬಿರಣ್ಣ
ಆಯಿತು ಗೈಸ್, ಫೈನಲಿ ಊಟ ಮುಗಿಸಿದ್ರು ನಮ್ಮ ಮನೆಯವರು. ನಮ್ಮ ಅಣ್ಣ ನಾನು ಇನ್ನೂ ಒಂದು ಸ್ವಲ್ಪ ಊಟ ಇತ್ತು ಮಾಡ್ಕೊಂಡ್ವಿ. ಚಿಕನ್ ಬಿರಿಯಾನಿ, ಶೇರ್ವಾ, ಚಿಕನ್ ಪಕೋಡ, ಚಿಕನ್ ಲಾಲಿಪಾಪ್ ಇತ್ತು. ಲಾಲಿಪಾಪ್ ಆವಾಗಲೇ ಮಾಡ್ಕೊತಾನೆ ತಿಂದಿದ್ರು ಅವರೆಲ್ಲ. ಇದಿಷ್ಟು ಆಗಿತ್ತು ನನ್ನ ಗಂಡನ ಬರ್ತ್ಡೇಗೆಲ್ಲ ನಾವು ಮಾಡಿರೋ ಸರ್ಪ್ರೈಸ್ ಸೆಲೆಬ್ರೇಷನ್ ಆಗಿರ್ಬೋದು, ಊಟ ಆಗಿರ್ಬೋದು. ನಮ್ಮಣ್ಣ ಅಂತೂ ಫುಲ್ ಕಾಮಿಡಿ ಮಾಡ್ತಿದ್ದ, ರೇಗಿಸ್ತಿದ್ದ ನನಗೆ, ನಮ್ಮ ಮನೆಯವ್ರಿಗೆ. ನನಗೆ ಪ್ರ್ಯಾಂಕ್ ಮಾಡೋಕ್ಕೆ ಬಂದ ಗೈಸ್, ಆದರೆ ನಾನು ಪ್ರ್ಯಾಂಕ್ ಆಗಲಿಲ್ಲ. ಬಟ್ ಅಲ್ಲಿಗೆ ಸುಮ್ಮನಾಗ್ಬಿಟ್ರು. ಆಯಿತು ಗೈಸ್, ಊಟ ಆಯಿತು, ಎಲ್ಲ ಆಯಿತು. ಹೊರಗಡೆ ಅಡಿಕೆಯಲ್ಲಿ ಹಾಕೊತಿದ್ವಿ, ಅಡಿಕೆ ಚೀಟ ಅದನ್ನೆಲ್ಲ ಹಾಕ್ಕೊಂಡು ಮನೆಯವರೆಲ್ಲ ನಕಲಿ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಹಾಗೆ ಮಾತಾಡ್ಕೊತ ಕೂತ್ಕೊಂಡಿದ್ವಿ. ಬಾಯ್ ಗೈಸ್, ಇದಿಷ್ಟು ನನ್ನ ಗಂಡನ ಸೆಲೆಬ್ರೇಷನ್ ಆಗಿತ್ತು.